ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸೋಲಿನ ಆಘಾತವಾಗಿದೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಡೆಲ್ಲಿ ತಂಡ ಸೆಣಸಾಡಲಿದೆ. ಶಿವಣ್ಣನ ವೀರಚಂದ್ರಹಾಸ ಚಿತ್ರಕ್ಕೆ ಸರ್ಕಾರ ತೆರಿಗೆ ವಿನಾಯಿತಿ ನೀಡಿದೆ. ಎಲ್ಲ ಸುದ್ದಿಯನ್ನ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ನಿನ್ನೆ ಪಂಜಾಬ್ನಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ 6 ವಿಕೆಟ್ ನಷ್ಟಕ್ಕೆ 219 ರನ್ ಸಿಡಿಸಿತು. 220 ರನ್ ದೊಡ್ಡ ಗುರಿ ಬೆನ್ನತ್ತಿದ ಸಿಎಸ್ಕೆ 201 ರನ್ ಮಾತ್ರ ಗಳಿಸಿ ಸೋಲೊಪ್ಪಿದೆ. ಈ ಮೂಲಕ ಸತತ 4ನೇ ಪಂದ್ಯವನ್ನ ಚೆನ್ನೈ ತಂಡ ಸೋತಿದೆ. ಪಂಜಾಬ್ ಪರ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕ್ರೀಸ್ಗಿಳಿದ ಪ್ರಿಯಾಂಶ್ ಆರ್ಯ 42 ಬಾಲ್ಗಳಲ್ಲಿ 103 ರನ್ ಸಿಡಿಸಿ ಅಮೋಘ ಪ್ರದರ್ಶನ ನೀಡಿದ್ದಾರೆ. 9 ಸಿಕ್ಸರ್ 7 ಬೌಂಡರಿ ಸಿಡಿಸುವ ಮೂಲಕ ಆಕರ್ಷಕ ಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನಾಳೆ ತವರು ಮೈದಾನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ 2ನೇ ಪಂದ್ಯವಾಡಲು ಸಿದ್ಧತೆ ಆರಂಭಿಸಿದೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಲಿಷ್ಠ ಆರ್ಸಿಬಿಗೆ ಬಲಿಷ್ಠ ಡೆಲ್ಲಿ ತಂಡ ಸವಾಲು ಎಸೆದು ನಿಂತಿದೆ. ಡೆಲ್ಲಿ ತಂಡದಲ್ಲಿರುವ ಸೂಪರ್ ಸ್ಟಾರ್ ಕನ್ನಡಿಗ ಕೆಎಲ್ ರಾಹುಲ್ ಆರ್ಸಿಬಿ ವಿರುದ್ಧ ಸೆಣಸಾಟಕ್ಕೆ ಇಳಿಯಲಿದ್ದಾರೆ. ಆರ್ಸಿಬಿ ಮತ್ತು ಕನ್ನಡಿಗ ಕೆಎಲ್ ರಾಹುಲ್ ನಡುವಿನ ಕದನ ಕುತೂಹಲ ಮೂಡಿಸಿದೆ. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕ್ರಿಕೆಟ್ ಸಾಧನೆಗೆ ಗೌರವಾರ್ಥವಾಗಿ ಮುಂಬೈನ ವಾಂಖೆಡೆ ಮೈದಾನದ ಒಂದು ಸ್ಟ್ಯಾಂಡ್ಗೆ ರೋಹಿತ್ ಶರ್ಮಾ ಹೆಸರಿಡಲು ತೀರ್ಮಾನಿಸಲಾಗಿದೆ. ಇದೇ ವಾಂಖೆಡೆ ಮೈದಾನದಿಂದ ಕ್ರಿಕೆಟ್ ಜೀವನ ಆರಂಭಿಸಿದ ರೋಹಿತ್ ಸಾಧನೆಗೆ ಗೌರವ ನೀಡಲು ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಈ ತೀರ್ಮಾನ ಮಾಡಿದೆ. ಸೋಮವಾರ ನಡೆದ ಆರ್ಸಿಬಿ ವರ್ಸಸ್ ಮುಂಬೈ ಪಂದ್ಯದಲ್ಲಿ ತಡವಾಗಿ ಬೌಲಿಂಗ್ ಮಾಡಿಸಿದ ಕಾರಣಕ್ಕೆ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ನಿರ್ದೇಶನದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಕ್ಷಗಾನ ಕಲಾವಿದನ ಪಾತ್ರದಲ್ಲಿ ನಟಿಸಿರೋ ಸಿನಿಮಾ ವೀರ ಚಂದ್ರಹಾಸ. ಈ ಸಿನಿಮಾ ಮೂಲಕ ಕರಾವಳಿ ಭಾಗದ ಸಂಸ್ಕೃತಿಯ ಪ್ರತೀಕವಾದ ಯಕ್ಷಗಾನ ಕಲೆಯ ಹಿರಿಮೆಯನ್ನ ಜಗತ್ತಿಗೆ ಹೇಳಲು ಹೊರಟಿದ್ದಾರೆ ರವಿ ಬಸ್ರೂರ್. ಇತ್ತೀಚೆಗಷ್ಟೇ ಈ ಸಿನಿಮಾ ಬಗ್ಗೆ ತಿಳಿಸಲು ಸಿಎಂ ಸಿದ್ದರಾಮಯ್ಯ ಅವರನ್ನ ರವಿ ಬಸ್ರೂರ್ ಭೇಟಿ ಮಾಡಿದ್ದು, ಇದೀಗ ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನ ಸರ್ಕಾರದಿಂದ ನೀಡಲಾಗಿದೆ. ಏಪ್ರಿಲ್ 18ರಂದು ಸಿನಿಮಾ ಬಿಡುಗಡೆಯಾಗ್ತಿದೆ. ಅಜಿತ್ ಜಯರಾಜ್ ನಟನೆಯಲ್ಲಿ ಬರ್ತಿರೋ ಜಾಂಟಿ ಸನ್ ಆಫ್ ಜಯರಾಜ್ ಚಿತ್ರದ ಸಾಂಗ್ ಒಂದು ಇದೀಗ ಬಿಡುಗಡೆಯಾಗಿದೆ. ಲೋಕದ ಮೂಲ ಬ್ರಹ್ಮನಂತೆ ಪ್ರೀತಿಯ ಮೂಲ ಅಮ್ಮನಂತೆ ಅಮ್ಮ ಕ್ಷಮಿಸು ಎನ್ನುವ ಭಾವುಕ ಗೀತೆಯನ್ನ ವಿಕಟ ಕವಿ ಯೋಗರಾಜ್ ಭಟ್ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಬಿಡುಗಡೆ ಮಾಡಿದ್ದಾರೆ. ಜೋಗಿ ಪ್ರೇಮ್ ಈ ಹಾಡನ್ನ ಹಾಡಿರೋದು ವಿಶೇಷ.